ಒಬ್ಬರು ಬಸವಲಿಂಗಪ್ಪ ಅಂತಿದ್ರು, ನೇರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ ಅದೊಬ್ರು. ಮತ್ತೆ ಎರಡನೇವರು ನನಗೆ ಬಂಗಾರಪ್ಪನವರೇ, ಅವರೇ ನನ್ನನ್ನು ಇವತ್ತು ಈ ಮಟ್ಟಕ್ಕೆ ತಂದಿರ್ತಕ್ಕಂಥ. ಆದ್ರಿಂದ ನಾನು ಹೇಳ್ತೇನೆ, ಸರ್ಕಾರ ಇದರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಒಂದು ಸಮಯ ನಾನು ಹೇಳ್ತೇನೆ, ರಾಜ್ಯದಲ್ಲಿ ಮದ್ಯಪಾನ ನಿಷೇಧನೇ ಮಾಡಿಬಿಟ್ಟಿದ್ರೆ ನಿಮ್ಮ ಬಗ್ಗೆ ಅವ್ರ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ನಿಮಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ಇನ್ನೂ ಖರ್ಚಾಗಿಲ್ಲ, ಆಫೀಸರ್ಗಳನ್ನು ಕಳಿಸ್ತಾರೆ. ಈ ತಿಂಗಳು ಎಷ್ಟು ಅಂಗಡಿಯನ್ನು ತಗೊಂಡೋಗ್ಬೇಕಾಗಿತ್ತೋ ಸ್ಟಾಕ್ ತಗೊಂಡೋಗಿಲ್ಲ, ಇನ್ನೂ ಹೆಚ್ಚು ಮಾಡಿ ಒತ್ತಾಯ ಹಾಕಿ. 2004ರಲ್ಲಿ ಸಿದ್ದರಾಮಯ್ಯವರ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಕುಲಕಸಬಾದ ಹೆಂಡವನ್ನು ನಿಲ್ಲಿಸಿದರು. ಆ್ಯಕ್ಚುಲಿ 12ನೇ ಶತಮಾನದ ಬಸವಣ್ಣನವರ ಕಾಲದಿಂದ ಹಿಡಿದು ಯಾರು ಯಾವ ವೃತ್ತಿಯನ್ನು ಮಾಡ್ತಾರೆ ಆ ವೃತ್ತಿಗೆ ಅನುಗುಣವಾಗಿ ನಮಗೆ ಹೆಸರು ಬಂದಿದ್ದು, ಆಯಾ ವೃತ್ತಿ ಪ್ರಕಾರ ನಿಗಮಗಳು ಆದವು, ಅವರಿಗೆ ಆದಂಥ ಸವಲತ್ತು ಆದವು. ಆ ವೃತ್ತಿಗೆ ಏನು ಬೇಕು, ಕುರುಬರಿಗೆ ಯಾವುದು ಅವರು ಮೇಕೆ ಮೇಯ್ಸೋಕೆ ಅವ್ರಿಗೆ ಏನಾದರೂ ಅವ್ರು ಮಾಡೋದಕ್ಕೆ, ಕುಂಬಾರಕ್ಕೆ ಮಡಿಕೆ ಎದುರು ಮಾಡೋಕ್ಕೆ, ಆಮೇಲೆ ವಿಶ್ವಕರ್ಮವ್ರಿಗೆ ಮಾಡೋದಕ್ಕೆ, ಅದೇ ಥರನೇ ಈಳಿಗರಿಗೆ ನಮ್ಮದುಗೆ ಸೇಂದಿ ಇಳಿಸಿ ಜೀವನ ಮಾಡಿಸ್ತಕ್ಕಂಥ ಸಮಾಜ ನಮ್ಮದು. ನಮ್ಮ ಸಮಾಜ ಹೆಂಗಂದರೆ ಹಿಂದುಳ ಕಾಲದಿಂದಲೂ, ಭಾಳ ಹಿಂದುಳ ಕಾಲದಿಂದಲೂ ನಾವು ವನದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಸಮಾಜ. ನಮಗೆ ಆ್ಯಕ್ಚುಲಿ ಹಿಂದಕ್ಕೆ ಊರಲ್ಲಿ ಕೂಡ ನಮಗೆ ಪ್ರವೇಶ ಇರ್ತಿದ್ದಿಲ್ಲ. ನಾವು ಎಲ್ಲೋ ಊರು ಹೊರಗಡೆ ಎಲ್ಲಿ ಈಚಲು ಮರಗಳು ಇರ್ತಿದ್ವು ಅಲ್ಲೇ ಒಂದು ಜೋಪಡಿಯಲ್ಲಿದ್ದು, ಅಲ್ಲೇ ಒಂದು ಸಣ್ಣ ಜೋಪಡಿಯಲ್ಲಿದ್ದು ಕುರಿ ಮೇಕೆಗಳನ್ನು ಸಾಗಿಸುತ್ತಾ ಅಲ್ಲಿ ನಮಗೇನೆಂದರೆ ಕೆಲವು ಆಯುರ್ವೇದಿಕ ಗಿಡಮೂಲಿಕೆಗಳ ಬಗ್ಗೆ ಸ್ವಲ್ಪ ನಮ್ಮ ಹಿರಿಯರ ಜ್ಞಾನ ಇರೋದ್ರಿಂದ ಆ ಕಾಲದಲ್ಲಿ ಇನ್ನು ಈ ಇಂಗ್ಲೀಷ್ ಮೆಡಿಷನ್ನು ಏನೂ ಇದ್ದಿಲ್ಲ. ಅಂಥ ಒಂದು ಕಾಲದಲ್ಲಿ ಈ TB ಇಂಥ ಇದಕ್ಕೆ ಯಾವುದೇ ಇರ್ತಿದ್ದಿಲ್ಲ. ಆವಾಗ ಒಂದು ಇದಾಗಿ ಈ ಬೆಳಗ್ಗೆ ಎದ್ದ ತಕ್ಷಣವೇ 5 ಗಂಟೆ ಸುಮಾರಿಗೆ ಈಚಲ ಎಂಡವನ್ನು ಕುಡಿದು ಇದ್ರಾದರೆ ಎಷ್ಟೋ ಜನ ಬಂದು ನಮ್ಮಲ್ಲಿ ವಾಸಿ ಹೋಗ್ತಾಯಿದ್ರು. ಈ ಪಕ್ಷಪ ವಾಯು ಈ ಥರ ಹೊಡಿತಾ ಇದ್ದರೆ ನಾವು ಅವರಿಗೆಲ್ಲ ಸೇವೆ ಮಾಡಿಕೊಂಡು ಇದು ಮಾಡ್ಕೊಂಡು ಮಾಡ್ತಾಯಿದ್ವಿ. ನಮಗೇನಪ್ಪ ಅಂದರೆ ಒಂದು ಅತಿ ಹಿಂದುಳಿದಂಥ ಸಮಾಜ ನಮ್ಮದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಮಾಜದವರು ಕೇವಲ 5% ಜನ ಮಾತ್ರ ಅತಿ ಅಗರ್ಭ ಶ್ರೀಮಂತರಿದ್ದಾರೆ, ಇಲ್ಲಂತ ಹೇಳೋದಿಲ್ಲ. ನಾನು ಸರ್ಕಾರದ ಕಡೆಯಿಂದ ಏನಲ್ಲ ನಮಗೆ ನಮ್ಮ ಕುಲಕಸಬನ್ನು ಪುನರಾರಂಭಗೊಳಿಸಬೇಕು. ನಾರಾಯಣ ಗುರುಗಳ ಜಯಂತಿ ಪುತ್ಥಳಿಯನ್ನು ವಿಧಾನಸೌಧ ಹತ್ರ ಸ್ಥಾಪನೆ ಮಾಡಬೇಕು. ನಮ್ಮದು ಏನಾಗಿದೆ, ಗುರುಗಳ ಒಂದು ನಿಗಮವನ್ನು ಘೋಷಣೆ ಮಾಡಿದ್ದಾರೆ ಯಾರು ಬೊಮ್ಮಾಯಿ ಸರ್ಕಾರದಲ್ಲಿದ್ದಾಗ. ಆ ನಿಗಮಕ್ಕೆ 500 ಕೋಟಿಯನ್ನು ಹಣವನ್ನು ನೀಡಿದರೆ ನಮ್ಮ ಮುಂದಿನ ಪೀಳಿಗೆಗೆ ವಿದ್ಯಾಭ್ಯಾಸಕ್ಕೆ ಎಲ್ಲದಕ್ಕೆ ಅನುಕೂಲ ಆಗುತ್ತೆ. ನಾವು ಬಳ್ಳಾರಿ ಜಿಲ್ಲಾದ ಈಡಿಗ ಸಂಘದ ಜಿಲ್ಲಾ ಅಧ್ಯಕ್ಷರು. ನಾವು ಉದ್ದೇಶಪೂರ್ವಕ ಅಂತ ಏನಂತ ಬಂದಿದ್ದೀವಿ ಅಂದರೆ, ನಮ್ಮ ಜಿಲ್ಲೆಯಲ್ಲಿ ಹಿಂದೆ ಸೇಂದಿ ಮಾರಾಟ ಮಾಡ್ತಾಯಿದ್ರು. ಆ ಸೇಂದಿಯಿಂದ ಅದಕ್ಕೆ ಸಾಕಷ್ಟು ಜನ ಬಡತನ ಇದೆ. ಆ ಬಡತನದಕ್ಕೋಸ್ಕರ ಸ್ವಾಮೀಜಿಯವರು ಅದನ್ನು ಹೋರಾಟ ಮಾಡಿ ನಮಗೆ ಯಶಸ್ವಿ ಮಾಡೋಣ, ನಮಗೆ ಸೇಂದಿ ಬೇಕು ಅಂತೇಳಿ ನಮಗೆ ಹೋರಾಟ ಮಾಡೋಣ ಅಂತೇಳಿ ಸಿದ್ದರಾಮಯ್ಯವರಿಗೆ ಆದಷ್ಟು ಬೇಗ ನೀವು ಪಾದಯಾತ್ರೆ ಮಾಡಿ ನಮಗೆ ಯಶಸ್ವಿ ಮಾಡಲಿಕ್ಕೆ ಒಂದು 18 ಬೇಡಿಕೆಗಳನ್ನು ಇಟ್ಟಿದ್ದೀವಿ. ಆ ಬೇಡಿಕೆಗಳನ್ನು ಕೊಡಬೇಕಂತೇಳಿ ನಮ್ಮ ಸ್ವಾಮೀಜಿಯವರು ಬಂದಿದ್ದಾರೆ. ಸ್ವಾಮೀಜಿ ಜೊತೆ ನಮ್ಮ ಶ್ರೀನಾಥ್ ದಣಿಯವರು ಬಂದಿದ್ದಾರೆ. ಅವ್ರ ಜೊತೆಗೆ ನಾವು ಬಂದಿದ್ದೀವಿ. ನಮಗೆ ಯಾವುದೇ ರೀತಿಯಲ್ಲಿ ಬಳ್ಳಾರಿ ಜಿಲ್ಲಾದವರು ನಾವು ಇವಾಗ ಸಾಕಷ್ಟು ಬಡತನ ಇದೆ ನಮಗೆ. ಆ ಬಡದಕ್ಕೋಸ್ಕರ ಜಿಲ್ಲಾಧ್ಯಕ್ಷರಾದಂಥ ಈ ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ನಮಗೆ ಈ ಬಂದದಕ್ಕೆ ನಮಗೆ ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳುತ್ತಾ ನಾನು 4 ಮಾತುಗಳನ್ನು ಮಾತಾಡಲು ಬಳ್ಳಾರಿ ಜಿಲ್ಲಾಧ್ಯಕ್ಷ ಕೃಷ್ಣಮೂರ್ತಿ ಸರ್. ಇದುವರೆಗೆ ಶಕ್ತಿಪೀಠ ಕರದಾಳ, ವಾಡಿ, ಚಿತ್ತಾಪುರ ಎಲ್ಲ ಸಮುದಾಯದವರು ಬಂದಿದ್ದೀವಿ. ನಾವು ಬಯಸೋದೇನೆಂದರೆ ನಮ್ಮ ಬೇಡಿಕೆಗಳು, ಇದು ನಿಗಮ ಮಂಡಳಿ 500 ಕೋಟಿ ರೂಪಾಯಿಯನ್ನು ಹಾಕಬೇಕು, ಮತ್ತು ನಮ್ಮ ಕುಲಕಸಬು ಒದಗಿಸಿಕೊಡಬೇಕು, ಮತ್ತು ಪುತ್ಳಿಯ ನಾರಾಯಣ ಗುರುಗಳ ಪುತ್ಳಿಯನ್ನು ವಿಧಾನಸೌಧದಲ್ಲಿ ಅನಾವರಿಸಬೇಕು. ಒಂದು 5-6 ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಿದೆ. ಕನಿಷ್ಠ ಪಕ್ಷದಲ್ಲಿ 5-6 ಕನಿಷ್ಠ ಪಕ್ಷ 5-6 ಸರ್ಕಾರ ಈಡೇರಿಸಿದರೆ ನಮ್ಮ ಪ್ರತಿಭಟನೆಯನ್ನು ತೆಗೆದುಹಾಕ್ಬೋದು. ಯಾರನ್ನ ದೊಡ್ಡ ವ್ಯಕ್ತಿ ಬಂದು, ಸಚಿವರು ಬಂದು ಅದಕ್ಕೆ ಆಶ್ವಾಸನೆ ಕೊಟ್ಟರೆ ಸಿದ್ದರಾಮಯ್ಯವರ ಮೇರೆಗೆ ಪ್ರಕಾರ ಇಲ್ಲಿ ಪ್ರತಿಭಟನೆ ಮಾಡುತ್ತೇವೆ. ನಮ್ಮ ಹೆಸರು ಸುನೀಲ್ ಗುತ್ತೇದಾರು, ವಾಡಿ ಅಧ್ಯಕ್ಷರು.
ಈಡಿಗ ಸಮುದಾಯ ಅಧ್ಯಕ್ಷರು. ಸರ್ ಹೇಳಿ, ನೀವೇನು ಮಾತಾಡ್ತಿದ್ದೀರಲ್ಲ ಕಂಟಿನ್ಯೂ. ಸರ್, ಇವತ್ತಿನ ದಿವಸ ಇಡೀ ಕರ್ನಾಟಕ ನಮ್ಮ ಹಾಲೇಡಿಯ ಸಮಾಜ, ನಮ್ಮ ಗುರುಗಳಾದ ಪ್ರಣವಾನಂದ ಸ್ವಾಮೀಜಿ ಅವರು 700 ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಬಂದಿದ್ದಾರೆ. ನಮಗೆ ಅದು ಭಾಳ ಕಷ್ಟ ಅಂದ್ರೆ ಭಾಳ ಕಷ್ಟ ಅನಿಸಿದೆ ನಮಗೆ. ಇಷ್ಟೊಂದು ಸರ್ಕಾರ ನಮಗೆ ಇಷ್ಟು ಕೀಳಾಗಿ ನೋಡ್ತದೆ, ನಮಗೆ ಒಂದು ಕಷ್ಟ ಏನು ಕೇಳಲಾಗ್ಯಾರ. ಹಾಗಾಗಿ ನಾವು ಭಾಳ ರೊಚ್ಚಿಗೆ ಎದ್ದು ಇವತ್ತು ಇಲ್ಲಿ ಕೂತಿದ್ದೀವಿ. ನಮ್ಮ ಬೇಡಿಕೆಗಳು ಈಡೇರಬೇಕು. ಈಡೇರಲಿಲ್ಲ ಅಂತಂದ್ರೆ ನಾವು ಇಲ್ಲಿಂದ ಹೋಗ್ಬೋದು. ಸರ್ ಹೇಳಿ, ನಿಮ್ಮ ಜಿಲ್ಲೆಯಲ್ಲೇ ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ, ಅವ್ರಿಗೆ ಏನಾದರೂ ವಿಷಯ ತಿಳಿಸಿದ್ದೀರಾ? ಅವರಿಗೆ ವಿಷಯ ತಿಳಿಸಿದ್ದೀವಿ. ಮ್ಯಾಗ ಸಿದ್ದರಾಮಯ್ಯ ಅವ್ರಿಗೂ ತಿಳಿಸಿದ್ದಾರೆ. ಈಗ ಹೈಕಮಾಂಡ್ದವ್ರು ಅವ್ರು ಇದ್ದಾರೆ, ಅವ್ರು ತೀರ್ಮಾನ ತೊಗೋಬೇಕಲ್ವ. ಈಗ ಅವರು ಸಿದ್ದರಾಮಯ್ಯ CM ಸಾಹೇಬರು ಅವ್ರ ತೀರ್ಮಾನ ಏನು ತಗೋತಾರೆ. ಎಷ್ಟು ಸಲ ಮನವಿ ಕೊಟ್ಟಿದ್ದೀರಾ ಸರ್? ಒಂದು 2-3 ಸಲ ಕೊಟ್ಟಿದ್ದೀವಿ. ಏನು ಹೇಳಿದ್ದಾರೆ ಸರ್? ಹೇಳ್ತೀನಿ, CM ಸಾಹೇಬ್ರಿಗೆ ಹೇಳ್ತೀನಿ, ಕನ್ವಿನ್ಸ್ ಮಾಡ್ತೀವಿ. ಸಕಾರಾತ್ಮಕವಾಗಿ ನಮ್ಮ ಮಾಲೀಕ ಗುತ್ತಿದಾರರು ಪ್ರಭಾವಿ ವ್ಯಕ್ತಿ ಇದ್ದಾರೆ, ಅವ್ರಿಗೂ ತಿಳಿಸಿದ್ದಾರೆ. ಕೆಲವೊಂದು ರಾಜಕೀಯ ವ್ಯಕ್ತಿಗಳು ಇದ್ದಾರೆ, MLC ಜಗದೇವ್ ಗುತ್ತಿದಾರರು ಇದ್ದಾರೆ, ನಮ್ಮ ಜಿಲ್ಲಾಧ್ಯಕ್ಷರು ರಾಜೇಶ್ ಗುತ್ತಿದಾರ್ ಇದ್ದಾರೆ, ಎಲ್ಲರೂ ತಿಳಿಸಿದ್ದಾರೆ ಸರ್. ಅದು ಏನು ಕೈಗೊಳ್ತಾರೆ ಇನ್ನೋರಿಗೆ ಗೊತ್ತಾಗಿಲ್ಲ, ಈಗೇನು ಗೊತ್ತಾಗ್ಬೋದು. ಚೆನ್ನಾಗಿ ನಿಂತ್ಕೊಳ್ಳಿ ಒಂದು ವೀಡಿಯೋ.